ಮಂಡ್ಯ ಡಿಸಿಸಿ ಬ್ಯಾಂಕ್ನಲ್ಲಿ ಜೆಡಿಎಸ್ಗೆ ಬೆಂಬಲ ಸಿಎಂ ಬಿಎಸ್ವೈ ನಡೆ ಹಿಂದಿನ ಮರ್ಮವೇನು ಅಂತ ನೋಡೋದಾದ್ರೆ ಇದು ಯಡಿಯೂರಪ್ಪನವರ ಪ್ಲಾನ್ ಬಿ ಇರಬಹುದಾ ಅನ್ನುವ ಪ್ರಶ್ನೆನೂ ಕೂಡ ಸಹಜವಾಗಿ ಎದ್ದಿರುವಂಥದ್ದು. ಏಕೆಂದರೆ ಯಾವುದೇ ರೀತಿಯಾದಂಥ ರಾಜಕೀಯ ದಾಳವನ್ನು ಉರುಳಿಸದೆ ಯಾವುದೇ ದೊಡ್ಡ ನಾಯಕರು ಕೂಡ ಹೆಜ್ಜೆಯನ್ನು ಇಡೋದಿಲ್ಲ. ಅದೇ ರೀತಿಯಾಗಿ ಯಡಿಯೂರಪ್ಪನವರು ಕೂಡ ಅಷ್ಟೇ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡಿಕೊಂಡೇ ಅವರು ಅಧಿಕಾರವನ್ನು ಹಿಡಿದಿರುವಂಥದ್ದು, ಸಿಎಂ ಕುರ್ಚಿಯಲ್ಲಿ ಕುಳಿತಿರುವಂಥದ್ದು. ಏಕೆಂದರೆ ಪ್ರತಿಯೊಂದು ಹೆಜ್ಜೆನೂ ಕೂಡ ತಂತ್ರಗಳಿಂದನೇ ಕೂಡಿರುತ್ತೆ ಯಡಿಯೂರಪ್ಪನವರದು. ಅದೇ ರೀತಿಯಾಗಿ ಈ ಒಂದು ಎಲೆಕ್ಷನ್ನಲ್ಲೂ ಕೂಡ ಅಷ್ಟೇ ಪಕ್ಷದಲ್ಲಿ ಬಿಎಸ್ವೈ ಪದಚ್ಯುತಿ ಬಗ್ಗೆ ಚರ್ಚೆ ಆಗ್ತಿದೆ, ಸಿಎಂ ಪಟ್ಟದಿಂದ ಕೆಳಗಿಳಿಸುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇಂಥ ನಿರ್ಧಾರಕ್ಕೆ ಬ್ರೇಕ್ ಹಾಕಲಿಕ್ಕೆ ತಂತ್ರನಾ ಅನ್ನುವ ಪ್ರಶ್ನೆನೂ ಕೂಡ ಸಹಜವಾಗಿ. ಯಾಕೆಂದರೆ ಈಸಿಯಾಗಿ ಜೆಡಿಎಸ್ ಬೆಂಬಲ ಇದೆ ಯಡಿಯೂರಪ್ಪನವರಿಗೆ ಅನ್ನೋದನ್ನು ಕೂಡ ತೋರಿಸ್ಕೊಂಡಂತಾಗುತ್ತೆ. ಕುಮಾರಸ್ವಾಮಿಯವರ ಮನವಿಯಂತೆ ಜೆಡಿಎಸ್ಗೆ ಬೆಂಬಲವನ್ನು ಕೊಡುವ ಮುಖಾಂತರ, ಕುಮಾರಸ್ವಾಮಿ ಹೇಳಿದ ಕೆಲಸಗಳಿಗೆಲ್ಲ ಸಮ್ಮತಿಯನ್ನು ಸೂಚಿಸುವ ಮುಖಾಂತರ ಜೆಡಿಎಸ್ ಶಾಸಕರ ಕ್ಷೇತ್ರಗಳಿಗೆ ಅನುದಾನವನ್ನು ಕೂಡ ಎಲ್ಲೊಂದು ಕಡೆ ನೀಡಲಾಗ್ತಾ ಇದೆ. ಅದರ ಜೊತೆಗೆ ಜೆಡಿಎಸ್ ಬೆಂಬಲ ಕೂಡ ಯಡಿಯೂರಪ್ಪನವರಿಗೆ ಸ್ಟ್ರಾಂಗ್ ಆಗಿರುತ್ತೆ. ಜೆಡಿಎಸ್ ಜೊತೆ ಬಿಎಸ್ವೈ ಉತ್ತಮ ಬಾಂಧವ್ಯ ಯಾಕೆ ಅಂತ ನೋಡೋದಾದ್ರೆ ತನ್ನ ಬಲ ಏನು ಅಂತ ತೋರಿಸ್ಲಿಕ್ಕೆ ತಂತ್ರನ ಅನ್ನುವ ಪ್ರಶ್ನೆ ಈಗ ಸಹಜವಾಗಿ ಕಾಡ್ತಾ ಇರುವಂಥದ್ದು. ತನ್ನನ್ನು ಪಕ್ಷದಲ್ಲಿ ಯಾರು ಕೂಡ ಟಚ್ ಮಾಡಬಾರ್ದು ಅನ್ನುವ ತಂತ್ರ ಅಡಗಿದೆಯಾ ಅನ್ನುವ ಪ್ರಶ್ನೆನೂ ಕೂಡ ಸಹಜವಾಗಿ ಕಾಡ್ತಾ ಇದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯವರ ಸರ್ಕಾರವನ್ನು ಕೆಡವಿದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಯಾವ ರೀತಿಯಾಗಿ ವಾಗ್ದಾಳಿಯನ್ನು ಮಾಡಿದ್ರು ಅಂತ. ಬಟ್ ಈಗ ಸಾಫ್ಟ್ ಆಗಿದ್ದಾರೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥರಾಗಿರುವಂಥ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಳ್ತಾ ಇದೆ. ಇಲ್ಲಿ ಮೈತ್ರಿಯನ್ನ ಮಾಡಿ ಅಧಿಕಾರವನ್ನ ಹಿಡಿಯುವಂಥದ್ದು ಮಾತ್ರ ಅಲ್ಲ, ಇದರ ಹಿಂದೆ ಸಾಕಷ್ಟು ತಂತ್ರಗಾರಿಕೆ ಹಾಗೆ ಒಳ ಒಪ್ಪಂದಗಳು, ಮರ್ಮಗಳು ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಇದನ್ನ ಹೊರನೋಟದಲ್ಲಿ ವಿಶ್ಲೇಷಣೆ ಮಾಡೋದಾದ್ರೆ ಪೃಥ್ವಿರಾಜ್ ಹಾರನಹಳ್ಳಿ, ಇದೀಗ ಕೆಲವೇ ಹೊತ್ತಿನಲ್ಲಿ ಮಾಜಿ ಮುಖ್ಯಮಂತ್ರಿ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಜೆಡಿಎಸ್ ಬಿಜೆಪಿಯ ಬಿ ಟೀಮ್, ನಾ ಹಿಂದೆನೂ ಹೇಳ್ತಿದ್ದೆ ಈಗಲೂ ಹೇಳ್ತೀನಿ ಮುಂದೆ ಹೇಳ್ತೀನಿ ಅನ್ನೋ ಮುಖಾಂತರ ಇದಕ್ಕೆ ಪುಷ್ಟೀಕರಿಸಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವ್ರನ್ನ ಬದಲಾವಣೆ ಮಾಡಬೇಕು. ಒಂದು ವಯಸ್ಸಿನ ಕಾರಣ, ಕುಟುಂಬ ಅಧಿಕಾರದಲ್ಲಿ ಕುಟುಂಬದ ಹಸ್ತಕ್ಷೇಪ, ಪುತ್ರ ವಿಜೇಂದ್ರ ಅವರ ಹಸ್ತಕ್ಷೇಪ ಮತ್ತು ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರೋದ್ರಿಂದ ಬಿಜೆಪಿ ಹೈಕಮಾಂಡ್ ಅವ್ರನ್ನ ಬದಲಾವಣೆ ಮಾಡ್ಬೇಕಂತ ಎಲ್ಲ ಚಿಂತನೆ ನಡೆಸಿದೆ ಮತ್ತು ಆ ಸಂಬಂಧಪಟ್ಟ ಎಲ್ಲ ವೇದಿಕೆಯನ್ನು ಕೂಡ ಸಿದ್ಧಪಡಿಸಿದೆ. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ನಾನು ವೀಕ್ ಅಲ್ಲ, ನನ್ನ ಪರವಾಗಿ ಇದೀಗ ಜೆಡಿಎಸ್ ಇದೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು ಮತ್ತು ಸ್ವತಃ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ವರಿಷ್ಠರು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಎಂಬ ಸಂದೇಶವನ್ನು ಕೂಡ ಬಿಜೆಪಿ ಹೈಕಮಾಂಡ್ಗೆ ಕಳಿಸಬೇಕಾಗಿತ್ತು. ಹಾಗಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಎಲ್ಲ ಕೆಲಸಗಳನ್ನು ಕೂಡ ಜತನದಿಂದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮಾಡ್ಕೊಡ್ತಿರುವಂತದ್ದು. ಅವರೆಲ್ಲ ಬೇಡಿಕೆಗಳು ಕೂಡ ಈಡೇರಿಸಿದ್ದಾರೆ. ಮೊದಲನೇದಾಗಿ ಜೆಡಿಎಸ್ ನ ಶಾಸಕರಿರ್ತಕ್ಕಂಥ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡುವಂತದ್ದು ಮತ್ತು ಅವರೆಲ್ಲ ಬೇಡಿಕೆಗಳನ್ನು ಈಡೇರಿಸುವುದು. ಇದರ ಬೆನ್ನಲ್ಲೇ ಇದೀಗ ಪೃಥ್ವಿರಾಜ್, ಮಂಡ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ಕೂಡ ಎಲ್ಲ ಒಂದ್ ಕಡೆ ಜೆಡಿಎಸ್ಗೆ ಇಲ್ಲಿ ಅಧಿಕಾರ ಹಿಡಿಯಲು ಅವಕಾಶ ಇಲ್ಲದಿದ್ರು ಕೂಡ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಒಂದು ನಾಮಿನಿ, ಮತ್ತೊಂದು ರಿಜಿಸ್ಟ್ರಾರ್, ಮತ್ತೊಂದು ಅಪೆಕ್ಸ್ ಬ್ಯಾಂಕ್ ನ ಏನು ಪ್ರತಿನಿಧಿ ಸೇರಿದಂತೆ 3 ಮತಗಳನ್ನ ಜೆಡಿಎಸ್ ಪರವಾಗಿ ಹಾಕಲಿಕ್ಕೆ ಸ್ವತಃ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೂಚನೆ ಕೊಡುವ ಮುಖಾಂತರ ಇಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಳಸಖ್ಯವನ್ನ ಮತ್ತು ಸಖ್ಯವನ್ನ ಮತ್ತು ಹೊಂದಾಣಿಕೆ ರಾಜಕಾರಣ ಸ್ವತಃ ಮುಖ್ಯಮಂತ್ರಿಗಳೇ ವೇದಿಕೆಯನ್ನು ಸೃಷ್ಟಿ ಮಾಡುವ ಮುಖಾಂತರ ಬಿಜೆಪಿ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನು ವಿರೋಧ ಮಾಡುವಂತವರಿಗೆ ಮತ್ತು ಬಿಜೆಪಿಯಲ್ಲಿ ಅವರ ವಿರುದ್ಧ ಷಡ್ಯಂತ್ರ ಮಾಡುವಂತವರಿಗೆ ನನ್ನ ಜೊತೆ ಕುಮಾರಸ್ವಾಮಿ ಇದ್ದಾರೆ, ಜೆಡಿಎಸ್ ನ ಶಾಸಕರಿದ್ದಾರೆ ಎಂಬ ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು. ಹಾಗಾಗಿ ಈ ಬಾರಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಓಪನ್ ಆಗಿ ಫೀಲ್ಡ್ ಇಳಿಯುವ ಮುಖಾಂತರ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಆ ಮುಖಾಂತರ ಹೈಕಮಾಂಡ್ ಕೆಲವೊಂದು ಕಡೆ ಪರೋಕ್ಷವಾಗಿ ನನಗೆ ಜೆಡಿಎಸ್ ಸಪೋರ್ಟ್ ಇದೆ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಕುರ್ಚಿ ಅಲಗಾಡ್ತಿದೆ. ಅದನ್ನ ಉಳಿಸಿಕೊಳ್ಳಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇದೀಗ ಜೆಡಿಎಸ್ ಬೆಳೆಸಿಕೊಂಡಿದ್ದಾರೆ ಎಂಬುದು ಕೂಡ ಸದ್ಯದ ರಾಜಕೀಯ ವಲಯದಲ್ಲಿ ನಡೆಸಿರುವಂತ ಮಹತ್ವದ ಚರ್ಚೆ ಅಂತಲೇ ಹೇಳ್ಬೋದು. ಪೃಥ್ವಿರಾಜ್, ಚಿದಾನಂದ್ ಪಟೇಲ್, ಎಷ್ಟರ ಮಟ್ಟಿಗೆ ಯಡಿಯೂರಪ್ಪನವರಿಗೆ ಈ ಒಂದು ತಂತ್ರಗಾರಿಕೆ ಪ್ಲಸ್ ಪಾಯಿಂಟ್ ಆಗುತ್ತೋ ಅದೇ ರೀತಿಯಲ್ಲಿ ಜೆಡಿಎಸ್ಗೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಪಾಯಿಂಟ್ ಆಗಲಿದೆ. ಯಾಕೆಂದ್ರೆ ಜೆಡಿಎಸ್ಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಪ್ರಬಲ ಸ್ಪರ್ಧಿ ಅಂದ್ರೆ ಬಿಜೆಪಿಗಿಂತ ಕಾಂಗ್ರೆಸ್ಸೇ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಜೊತೆಯ ಸಖ್ಯ ಜೆಡಿಎಸ್ಗೆ ಒಂದು ದೊಡ್ಡ ಬಲವನ್ನೇ ತಂದುಕೊಟ್ಟಂತಾಗುತ್ತೆ.
ಪೃಥ್ವಿರಾಜ್ ಪ್ರಮುಖವಾಗಿ ಮಂಡ್ಯದಲ್ಲಿ ಸುಮಲತಾ ವಿರುದ್ಧ ಸೆಟೆತ ನಿಲ್ಬೇಕಾಗಿತ್ತು. ತನ್ನ ಪುತ್ರನ ಸೋಲಿಗೆ ಈ ರೀತಿಯ ಸೇಡನ್ನು ತೀರ್ಸ್ಕೊಳ್ಬೇಕಾಗಿತ್ತು. ಮತ್ತು ಎಲ್ಲೊಂದ್ ಕಡೆ ಮಂಡ್ಯದಲ್ಲಿ ಜೆಡಿಎಸ್ ಬಹಳಷ್ಟು ವೀಕ್ ಆಗಿರುವಂತದ್ದು. ಜೆಡಿಎಸ್ಗೆ ಮುಂದಿನ ದಿನಗಳಲ್ಲಿ ಅದು ಅಲ್ಲಿ ಸಂಘಟನೆ ಕೂಡ ಕಷ್ಟ ಆಗ್ತಿರುವಂತದ್ದು. ಮತ್ತು KR ಪೇಟೆ ಅಲ್ಲಿ ಚುನಾವಣೆಯಲ್ಲೂ ಕೂಡ ಜೆಡಿಎಸ್ ಹೀನಾಯವಾಗಿ ಸೋತಿರುವಂತದ್ದು. ಹಾಗಾಗಿ ಮಂಡ್ಯದಲ್ಲಿ ತನ್ನ ಬಲವನ್ನ ಹೆಚ್ಚಿಸಿಕೊಳ್ಬೇಕಾಗಿತ್ತು. ಹಾಗಾಗಿ ಈ DCC ಬ್ಯಾಂಕ್ ಸಖ್ಯ ಜೆಡಿಎಸ್ ಕೂಡ ಅನುಕೂಲ ಆಯಿತು. ಮತ್ತು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಪ್ರಬಲ ರಾಜಕೀಯ ಎದುರಾಳಿ ಕಾಂಗ್ರೆಸ್ ಪಕ್ಷ ಆಗಿತ್ತು. ಹಾಗಾಗಿ ತನ್ನ ಅಸ್ತಿತ್ವವನ್ನು ಚಿದಾನ್ ಪಟೇಲ್ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀನಿ. ಈಗ ನಮ್ಮ ಜೊತೆ ಮಾಜಿ ಸಚಿವರಾಗಿರುವಂತಹ ಸಾರಾ ಮಹೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ಬಿಜೆಪಿ JDS ಮೈತ್ರಿಯನ್ನ ಮಾಡಿಕೊಂಡು DCC ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನವನ್ನ ಅಧಿಕಾರವನ್ನ ಹಿಡಿಯುವಂತ ನಿಟ್ಟಿನಲ್ಲಿ ಸಕ್ಸಸ್ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದಾವೆ. ಏನ್ ಹೇಳ್ಬೋದು ಇದಕ್ಕೆ, ಏನ್ ಹೇಳ್ತೀರಾ ಸರ್? ಅದರಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೋರಾಟ ಇರ್ತಕ್ಕಂಥದ್ದು ನಮಗೆ ಮತ್ತೆ ಕಾಂಗ್ರೆಸ್ನವ್ರಿಗೆ ರಾಜಕೀಯವಾಗಿ. ಹೌದು. ಆಮೇಲೆ ಇದ್ರ ಜೊತೆಗೆ ಈ ಸಹಕಾರಿ ಕ್ಷೇತ್ರದಲ್ಲಿ ಅಲ್ಲೇನ್ ಚಿಹ್ನೆ ಏನ್ ಗೆದ್ದಿರಲ್ಲ, ಚಿಹ್ನೆ ಏನ್ ಇರಲ್ಲ ಅಲ್ಲಿ. ಹೌದು ಹೌದು. ಸಹಕಾರಿ ಕ್ಷೇತ್ರದಲ್ಲಿ ನಿಮ್ಗೆ ಗೊತ್ತು ಯಾರ್ಯಾರು ಯಾವ ಪಾರ್ಟಿಲಿ ಇರ್ತಾರೆ ಅಂತ ಗೊತ್ತಾಗ. ಗ್ರಾಮ ಪಂಚಾಯತಿ ಚುನಾವಣೆ ತರ. ಗ್ರಾಮ ಪಂಚಾಯತಿಗಿನ್ನ ಅಲ್ಲ, ಚಿಹ್ನೆ ಇರಲ್ವಲ್ಲ, ಚಿಹ್ನೆ ಇರಲ್ಲ. ಯಾವ ಟೈಮಲ್ಲಿ ಯಾವ ಬೇಕಾದ್ರೆ ಹೋಗ್ಬೋದು. ಆಮೇಲೆ ಈಗ ಅವರು ಈ ಹನೂರಲ್ಲಿ ಕಾಂಗ್ರೆಸ್ ಬಿಜೆಪಿನೇ ಮಾಡ್ಕೊಂಡಿದಾರಲ್ಲ, ನಮ್ಮನ್ನ ತಪ್ಪಿಸ್ಬೇಕು ಅಂತ. ಯಾವ್ದ್ರಲ್ಲಿ? ಹನೂರ್ಲಿ ಪುರ್ಸದಲ್ಲಿ ಮಾಡ್ಕೊಂಡಿದಾರೆ ನೋಡಿ, ನರೇಂದ್ರ ಶಾಸಕರು. ಅಲ್ಲಿ ಕಾಂಗ್ರೆಸ್ ಬಿಜೆಪಿನೇ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೇನ್ ವಿಶೇಷ ಅರ್ಥ ಏನ್ ಕಲ್ಸ್ಬೇಕು. ಒಟ್ನಲ್ಲಿ ನಮಗೆ ಈ ಹಳೆ ಮೈಸೂರು ಭಾಗದಲ್ಲಿ ನಾವು ಮೊದ್ಲಿಂದ ಕಾಂಗ್ರೆಸ್ ವಿರೋಧಿಗಳು. ಅಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಬಲ ಇತ್ತು ಅಂದ್ರೆ ಅವ್ರ ಪರವಾಗಿ ಅಂತ ನಿಂತ್ಕೊಳ್ತಾರಲ್ಲ ಸರ್ ನಿರ್ದೇಶಕರುಗಳು, ಎಲ್ಲೋ ಒಂದ್ ಕಡೆ ಬಲ ಇತ್ತು, ಅವರೇ ಅಧಿಕಾರ ಹಿಡಿಯುವಂತ ಚಾನ್ಸಸ್ ಇತ್ತು. ಸೊ ಫೈನಲಿ ಕೊನೆ ಹಂತದಲ್ಲಿ ಅವರಿಗೆ ಅಧಿಕಾರ ಕೈ ತಪ್ಪು ಹೋಗ್ತಾ ಇದೆ. JDSಗೆ ಒಂದು ರೀತಿಯಾಗಿ ಖುಷಿ ಇದು, ಯಾಕೆಂದ್ರೆ ಅಧಿಕಾರ ಅನ್ನುವಂಥದ್ದು ಎಲ್ರಿಗೂ ಕೂಡ ಇಂಪಾರ್ಟೆಂಟ್. ಬಟ್ ಬಿಜೆಪಿ ಆದ್ರೆ ಯಾರ ಜೊತೆ ಆದ್ರೇನು ಇಲ್ಲಿ ಅಧಿಕಾರವನ್ನ ಹಿಡಿಯುವಂತ ನಿಟ್ಟಿನಲ್ಲಿ? ಸರ್, ಈಗ ಕಾಂಗ್ರೆಸ್ನವ್ರಿಗೆ ಪ್ರತಿ ಸಾರಿ ಇಲ್ಲಿ ಅಧಿಕಾರ ಬಂದಿರೋದು JDS ಅವರಿಂದಾನೆ, ನಿಮ್ಗೆ ಗೊತ್ತಿದೆ. ನಮಗೂ ಅವರಿಂದಾನೆ. ಆದ್ರಿಂದ ಈ ನಾವು ಅವರು ಅರ್ಥ ಮಾಡ್ಕೋಬೇಕು. ಮೊನ್ನೆ ಮಾಜಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಸಿದ್ದರಾಮಯ್ಯನವರು ಇದರಲ್ಲಿ ಶಿರಾ ವಿಚಾರವಾಗಿ. ಹಾಗಾಗಿ ಎಲ್ಲಿ ಪ್ರಾಬಲ್ಯ JDS ಇಲ್ಲದೆ ಇದ್ರೆ ಕಾಂಗ್ರೆಸ್ನವರು ರಾಜಕಾರಣ ಮಾಡುವಂಥದ್ದು ಕಷ್ಟ ಅನ್ನುವಂಥದ್ದು ಅವ್ರಿಗೂ ಗೊತ್ತಾಗ್ಲಿ. ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ